ನಮಸ್ತೆ, ನನ್ನ ಹೆಸರು ಸೌಮ್ಯ ವಿಜಯಕುಮಾರ್ ಅಂತ. ಬಿಗ್ ಬಾಸ್ ಅಂದ್ರೆ ನಾನು ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ? ಬಿಗ್ ಬಾಸ್ ಬಗ್ಗೆ ಏನಾದರೂ? ಈ ಬಿಗ್ ಬಾಸ್ ಅನ್ನೋದು ಇದು ಒಂದು ಮಾರಲ್ ರಿಯಾಲಿಟಿ ಶೋ ಅಲ್ವೇ ಅಲ್ಲ. ಇದು ಹೇಳ್ಬೇಕಂದ್ರೆ ಜನಗಳಿಗೆ ಏನು ಅದರಿಂದ ನೀತಿ ಏನು ಇಲ್ಲ. ಆ, ಮಕ್ಕಳುಗಳಿಗೆ ಏನು ತಪ್ಪು ಸಂದೇಶ ಹೋಗುತ್ತೆ ಅಂದ್ರೆ ಹೋಗ್ತಾರೆ, ಕಚ್ಚಾಡ್ತಾರೆ. ಎಷ್ಟೊಂದು ಕ್ಯಾಮ್ರಾ ಕಣ್ಣುಗಳು ನಮ್ಮ ಮೇಲೆ ಇರುತ್ತೆ ಅಂತ ಗೊತ್ತಿದ್ರೂನು ಅವರು ಅಷ್ಟೊಂದು ಅಲ್ಲಿ ಕಚ್ಚಾಡ್ತಾರೆ, ಕಿತ್ತಾಡ್ತಾರೆ, ಕೆಟ್ಟ ಮಾತಾಡ್ತಾರೆ. ಆಮೇಲೆ ಈ ಪ್ರತಿ ಸೀಸನ್ನಲ್ಲೂ ನಾವು ಇಲ್ಲಿವರೆಗೂ ನೋಡ್ಕೊಂಬಂದಿರೋ ಸೀಸನ್ಗಳಲ್ಲಿ ಪ್ರತಿಯೊಂದರಲ್ಲೂ ಅಲ್ಲೊಂದು ಲವ್ ಅಫೇರ್ ಶುರು ಆಗ್ಬಿಡುತ್ತೆ. ಇದು ಮಕ್ಕಳುಗಳಿಗೆ ಏನು ಸಂದೇಶ ಕೊಡ್ತಾರೆ ಇವರು? ಇದು ಬಿಗ್ ಬಾಸ್ ಮುಗಿದ ನಂತರ ಮಾಡ್ಕೋಬೋದಲ್ವಾ ಅದೆಲ್ಲ? ಅವ್ರಿಗೆ ಏನಾದರೂ ಲವ್ ಕ್ರಶ್ ಏನಿದ್ರು ಬಿಗ್ ಬಾಸ್ ಮುಗಿದ ನಂತರನೇ ಮಾಡ್ಕೋಬೋದು. ಅದನ್ನ ಬಿಟ್ಟು ಎಷ್ಟೊಂದು ಕ್ಯಾಮ್ರಾ ಮುಂದೆ ಅವರ ನಿಜ ಬಣ್ಣ ಏನಂತ ತೋರಿಸ್ಕೊಡ್ತಾ ಇದ್ದಾರೆ. ನಿಜವಾಗ್ಲೂ ಏನು ಅವರವರು ಹೇಗಿದ್ದಾರೆ ಅದನ್ನ ತೋರಿಸ್ಕೊಡ್ತಾ ಇದ್ದಾರೆ ಅಲ್ಲಿ. ಬಿಗ್ ಬಾಸ್ ಸೀಸನ್ 12ರಲ್ಲಿ ಸಾಮಾನ್ಯ ನನಗನ್ಸಿರೋ ಪ್ರಕಾರ ಗಿಲ್ಲಿ ಆಗಬಹುದು ಅನ್ಸುತ್ತೆ. ಯಾಕೆಂದ್ರೆ ಅವನು ಮೊದಲಿಂದನೂ ಹೇಗಿದ್ದ ಅದೇ ತರನೇ ಇದ್ದಾನೆ ಗಿಲ್ಲಿ. ಇದರಲ್ಲಿ ಯಾರ್ಯಾರು ಬರ್ಬೋದು? ಗಿಲ್ಲಿ ಬರಬಹುದು, ರಕ್ಷಿತಾ, ಆಮೇಲೆ ಧನುಷ್ ಬರ್ಬೋದು, ಆಮೇಲೆ ರಾಶಿಕಾ ಬರ್ಬೋದು, ರಘು ಅವರು ತುಂಬಾ ಕೇಪಬಲ್ ಇದ್ದಾರೆ. ಫೈನಲ್ ಆಗಿ ಗಿಲ್ಲಿ ಇರಬೇಕು, ಇನ್ನೊಂದು ಹ್ಯಾಂಡ್ ರಕ್ಷಿತಾ ಇರಬಹುದು, ಅಥವಾ ರಘು ಬಂದ್ರೆ ಒಳ್ಳೇದು ಅನ್ಸುತ್ತೆ. ಗಿಲ್ಲಿ ವಿನ್ ಆಗ್ತಾನೆ. ಅವನು ಆಲ್ರೌಂಡರು, ಎಲ್ಲ ಕಾಮಿಡಿ ಮತ್ತು ಗೇಮ್ಸು, ಸಿಂಗಿಂಗು ಹೇಳ್ತಾನೆ. ಫುಲ್ಲು ಎಲ್ಲ ಚೆನ್ನಾಗಿ ಇದು ಆಟ ಆಡ್ತಿದ್ದಾನೆ. ವಿನ್ ಆಗ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಅಶ್ವಿನಿ ಗೌಡ ಸೆಕೆಂಡ್ ಇರ್ಬೋದು ಮೇ ಬಿ. ರಕ್ಷಿತಾ ಗೌಡ ಮತ್ತು ರಘು ಅವರು ಚೆನ್ನಾಗಿ ಆಡ್ತಾರೆ. ಮತ್ತು ಧನುಷ್ ಅವರು ಎಲ್ಲರೂ ಚೆನ್ನಾಗಿ ಆಡ್ತಾರೆ. ಅದೇ ಗಿಲ್ಲಿ ಮಾತ್ರ ಆಲ್ರೌಂಡರು ಫುಲ್. ಅಶ್ವಿನಿ ಗೌಡ ಅವರು ಚೆನ್ನಾಗಿ ಆಡ್ತಾರೆ. ಈಗ ಲಾಸ್ಟ್ ಕಿಚ್ಚನ ಜೊತೆಯಲ್ಲಿ ಇಬ್ರು ಅಕ್ಕಪಕ್ಕ ಯಾರು ನಿಲ್ಬೋದು ಅಂತ ನಿಮ್ಮ ಅಭಿಪ್ರಾಯ? ನನ್ಗನ್ಸುತ್ತೆ ಸರ್, ಗಿಲ್ಲಿ ಮತ್ತೆ ರಕ್ಷಿತಾ ನಿಲ್ಬೋದು, ಇಲ್ಲಾಂದ್ರೆ ರಘು ಸರ್ ನಿಲ್ಬೋದು ಅಂತ ನನ್ಗೆ ಅನಿಸ್ತಾ ಇದೆ ಸರ್. ಮೇಘಾ ಅಂತ. ನನಗೆ ಗಿಲ್ಲಿ ವಿನ್ ಆಗ್ತಾನೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅವನೊಂದು ಕಂಪ್ಲೀಟ್ ಪ್ಯಾಕೇಜ್. ಒಂದು ಎಂಟರ್ಟೈನ್ಮೆಂಟ್ ರಿಯಾಲಿಟಿ ಶೋ ಅಂದ್ರೆ ಅವ್ನು ಹೆಂಗಿದ್ದಾನೆ ಮನೇಲಿ ಅದೇ ತರ ಇದ್ದಾನೆ. ಅವ್ನ ತಂದೆ ತಾಯಿ ಬಂದಾಗ್ಲೂ ಹೇಳ್ತಾರೆ ಇವ್ನ ಮನೇಲೂ ಹಿಂಗೆ ಎಲ್ಲರನ್ನು ಛೇಡಿಸ್ಕೊಂಡು ಅದೇ ತರ ಇದ್ದಾನೆ ಅಂತ ಹೇಳ್ಬಿಟ್ಟು. ಆಮೇಲೆ ವೀಕ್ಷಕರಿಗೂ ಅಷ್ಟೇ, ಬರೀ ಜಗಳ ಆಡ್ತಿದ್ರೆ ಯಾರು ನೋಡಕ್ ಇಷ್ಟಪಡಲ್ಲ. ಬಿಕಾಸ್ ನಾವು ಒಂದು ಮನೆಗೆ ವಾಪಸ್ ಬಂದು ಟಿವಿ ನೋಡ್ತೀವಿ ಅಂದ್ರೆ ನಮಗೊಂದು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಇರಬೇಕು, ಖುಷಿ ಸಿಗ್ಬೇಕು. ಬರೀ ಬೇರೆಯವ್ರ ಜಗಳ ಆಡೋದು ನೋಡೋದನ್ನ ಯಾರು ಇಷ್ಟಪಡೋದಿಲ್ಲ. ಸೊ ಗಿಲ್ಲಿ ಬಂದ್ಬಿಟ್ಟು ಅದನ್ನ ಯಾವತ್ತೂ ಮಾಡ್ತಾ ಇಲ್ಲ. ಅಂಡ್ ಅವ್ನು ಫಸ್ಟ್ ಇಂದನೂ ತುಂಬಾ ಚೆನ್ನಾಗಿ ಆಡ್ಕೊ ಬರ್ತಾ ಇದ್ದಾನೆ. ಟಾಸ್ಕ್ ಅಲ್ಲಿ ಹೌದು ಸ್ವಲ್ಪ ಕಮ್ಮಿ ಆಡಿರ್ಬೋದು, ಬಟ್ ದೆನ್ ಜನರಿಗೆ ಬೇಕಾಗಿರೋದು ಟಾಸ್ಕ್ ಅಲ್ಲಿ ವಿನ್ ಆಗಕ್ಕೆ, ಅದು ಒಲಿಂಪಿಕ್ಸ್ ಅಲ್ಲ. ಜನರಿಗೆ ಏನ್ ಬೇಕು ಅದನ್ನ ಅವ್ನು ಕೊಡ್ತಾ ಇದ್ದಾನೆ ಅಂತ ಹೇಳ್ತೀನಿ. ಟಾಪ್ 5ರಲ್ಲಿ ಯಾರ್ಯಾರು ಅಂದ್ರೆ ಗಿಲ್ಲಿ ಬರ್ತಾನೆ, ರಕ್ಷಿತಾ ಬರ್ತಾಳೆ, ರಘು ಸರ್ ಬರ್ತಾರೆ, ರಾಶಿಕಾ ಬರ್ಬೇಕು, ಮತ್ತೆ ಅಶ್ವಿನಿ ಮೇಡಮ್ನ ಕರ್ಕೊ ಬರ್ತಾರೆ ಅಂತ ಅನ್ಸುತ್ತೆ. ಗಿಲ್ಲಿ ಒಂದು, ಇನ್ನೊಂದು ರಕ್ಷಿತಾ ಇರ್ಬೋದು ಅನ್ಕೋತೀನಿ, ಇಲ್ಲಾಂದ್ರೆ ರಘು ಸರ್. ಮೋಸ್ಟ್ಲಿ ವಿನ್ನಿಂಗ್ ಗಿಲ್ಲಿನ. ಐಶ್ವರ್ಯ ಸರ್. ಅಶ್ವಿನಿ ಗೌಡ ವಿನ್ ಆಗ್ಬೋದು ಅನ್ಸುತ್ತೆ. ಯಾಕೆಂದರೆ ಅವರು ಪಾರ್ಟಿಸಿಪೇಷನ್ ಚೆನ್ನಾಗೂ ಮಾಡ್ತಿದ್ದಾರೆ. ಆಮೇಲೆ ಅವರು ತೋರಿಸ್ತಿರೋ ಒಂದು ಇದು ಪ್ರತಿಯೊಂದು ಇದರಲ್ಲೂ ಕೂಡ ಅವರು ಯಾವ್ದ್ಯಾವ್ದು ಅವರಿಗೆ ಪ್ಲೇ ಕೊಡ್ತಾರೆ ಅದರಲ್ಲೆಲ್ಲ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಆಮೇಲೆ ಎಲ್ರಿಗೂ ಚೆನ್ನಾಗಿ ಅವರು ಕಾಂಪಿಟೇವ್ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಇದು ಮಾಡ್ತಿದ್ದಾರೆ. ಹಾಗಾಗಿ ಅವ್ರು ಗೆಲ್ಬೋದು ಅಂತ ನಮ್ಮ ಅನಿಸಿಕೆ. ನಾನೇನು ಅಷ್ಟೊಂದೇನು ನೋಡಕ್ಕೆ ಹೋಗಿಲ್ಲ, ಬಟ್ ಅವ್ರು ಮಾಡೋ ರೀತಿ ನೋಡಿದರೆ ಅವರು ಬರ್ಬೋದು ಅನ್ಸತ್ತೆ. ಟಾಪ್ 5ಅಲ್ಲಿ ನನಗೆ ಗಿಲ್ಲಿ, ಆಮೇಲೆ ಮಂಗಳೂರಿಂದ ಬಂದಿದ್ದಾರೆ ನೋಡಿ ಒಬ್ರು ರಕ್ಷಿತಾ ಶೆಟ್ಟಿ, ಅವರು ಬರ್ಬೋದು ಅಂತ ಅನ್ಸುತ್ತೆ. ಬೇರೆಯವ್ರದ್ದು ನಂಗೆ ಅಷ್ಟೊಂದು ಹೆಸರು ಅಷ್ಟೊಂದು ಗೊತ್ತಿಲ್ಲ, ಯಾಕೆಂದರೆ ನಾನೇನು ಅಷ್ಟೊಂದು ನೋಡಲ್ಲ. ಫೈನಲ್ಲಿಗೆ ಅಶ್ವಿನಿ ಗೌಡ ಬರ್ಬೋದು, ಮೋಸ್ಟ್ಲಿ ಗೆಲ್ಬೋದು ಅನ್ಸುತ್ತೆ. ಯಾಕೆಂದರೆ ನನಗೆ ಗೊತ್ತಿರೋಂಗೆ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ. ಉಮಾ HK ಅಂತ ರಿಟೈರ್ಡ್ ಟೀಚರ್. ಖಂಡಿತ ಗಿಲ್ಲಿನೇ ಆಗೋದು. ಆದರೆ ಎಲ್ಲ ಆ್ಯಕ್ಟಿವಿಟಿ ಎಲ್ಲ ಚೆನ್ನಾಗಿದೆ ಅವನದು.
ಗೇಮ್ಸಲ್ಲಿ ಒಂದು ಸ್ವಲ್ಪ ಇದಿರ್ಬೋದು, ವಾದ ವಿವಾದ ಮಾಡ್ತಾನೆ. ಆದರೆ ಒಂದು ಸ್ವಲ್ಪ ದೊಡ್ಡವ್ರಿಗೆಲ್ಲ ಒಂಚೂರು ರೆಸ್ಪೆಕ್ಟ್ ಎಲ್ಲ ಕೊಟ್ಕೊಂಡು ಅವನು ದೊಡ್ಡವ್ರು ಮಾತಾಡ್ತಿದ್ದಾರೆ ಅವರೂ ಅವನಿಗೆ ಇದಾಗ್ತಿಲ್ಲ. ಆದರೂ ಸ್ವಲ್ಪ ಮಾತೆಲ್ಲ ಇನ್ನೂ ಚೆನ್ನಾಗಿ ಆಡಿದ್ರೆ ಅವನು 100ಗೆ 100 ಖಂಡಿತ ಅವನೇ ಆಗ್ತಾನೆ. ಟಾಪ್ 5ರಲ್ಲಿ ಯಾರ್ಯಾರು ಬರ್ಬೋದು? ರಘು, ರಾಶಿಕಾ, ರಕ್ಷಿತಾ, ಧನುಷು, ಗಿಲ್ಲಿ. ಲಾಸ್ಟ್ ಫೈನಲ್ ಕಿಚ್ಚ ಸುದೀಪ್ ಜೊತೆ ಅಕ್ಕಪಕ್ಕ ನಿಲ್ಲುವಂತ ಇಬ್ರು ಯಾರು? ಗಿಲ್ಲಿ ಮತ್ತು ನನ್ನ ಪ್ರಕಾರ ರಘು ನಿಲ್ಬೋದು. ಸರ್ ಗಿಲ್ಲಿ ಬರ್ಬೋದು, ಯಾಕೆಂದ್ರೆ ಅವ್ನು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ, ಇನ್ನೂ ಚೆನ್ನಾಗಿ ಆಟ ಆಡಲಿ ಅಂತ ಹೇಳ್ತೀನಿ. ಈಗ ಟಾಪ್ 5ರಲ್ಲಿ ಯಾರ್ಯಾರು ಬರ್ಬೋದು ನಿಮ್ಮ ಮನಸ್ಸಿಗೆ? ರಕ್ಷಿತಾ ಮತ್ತು ಗಿಲ್ಲಿ, ಆಮೇಲೆ ಇನ್ನೊಂದಿಬ್ರು ಇದ್ದಾರಲ್ಲ ಮನು, ಅವರೊಂದಿಬ್ರು ಬರ್ಬೋದು. ಧನು ಬರ್ಬೋದು ಅಂತ ಅನ್ಕೋತೀನಿ. ಧನು ಬಂದ್ರೂ ಚೆನ್ನಾಗಿರುತ್ತೆ. ಇಬ್ರಲ್ಲಿ ನೋಡೋಣ, ಯಾರು ಇಬ್ರಲ್ಲಿ ಒಬ್ರು ಬರಲಿ. ಲಾಸ್ಟ್ ಫೈನಲ್ ಕಿಚ್ಚ ಸುದೀಪ್ ಜೊತೆ ಅಕ್ಕಪಕ್ಕ ನಿಲ್ಲುವಂತ ಇಬ್ರು ಯಾರ್ಯಾರು? ಧನುಷ್ ಮತ್ತು ಗಿಲ್ಲಿ. ನಿಮ್ಮ ಹೆಸರು ಮೇಡಮ್? ಸ್ವರ್ಣ. ಗಿಲ್ಲಿ ವಿನ್ ಆಗ್ತವ್ರೆ. ಅವರು ತುಂಬ ಚೆನ್ನಾಗಿ ಅವರು ಕಾಂಟೆಂಟ್ ಕೊಡ್ತಾ ಇದ್ದಾರೆ ಮತ್ತು ಎಲ್ಲರಿಗೂ ಅವ್ರು ತುಂಬ ಇಷ್ಟ ಆಗ್ತಾ ಇದ್ದಾರೆ. ಹಂಗಾಗಿ ಗಿಲ್ಲಿ ವಿನ್ನರ್ ಆಗ್ತಾರೆ. ರನ್ನರ್ ಅಪ್ಪು ಧನುಷ್ ತಪ್ಪಿದ್ರೆ ರಘು ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ. ಟಾಪ್ 5ರಲ್ಲಿ ಯಾರ್ಯಾರು ಬರ್ಬೋದು? ಟಾಪ್ 5ಅಲ್ಲಿ ಕಾವ್ಯ ತಪ್ಪಿದ್ರೆ ಯಾರು ಬರ್ತಾರೋ ಗೊತ್ತಿಲ್ಲ. ಈಗ ಲಾಸ್ಟ್ ಫೈನಲ್ ಕಿಚ್ಚ ಸುದೀಪ್ ಜೊತೆ ಅಕ್ಕಪಕ್ಕ ನಿಲ್ಲುವಂತ ಇಬ್ರು ಯಾರಾಗ್ಬೋದು? ಗಿಲ್ಲಿ ಮತ್ತು ರಘು ತಪ್ಪಿದ್ರೆ ಧನುಷ್. ಅವ್ರು 3 ಜನದಲ್ಲೇ ಇದೆ ಸರ್. ನಿಮ್ಮ ಹೆಸರು ಮೇಡಮ್? ನನ್ನ ಹೆಸರು ಗುಣವತಿ. ನಾನು ಅಂಗನವಾಡಿ ಟೀಚರ್ ಆಗಿರೋದು. ಅದರಲ್ಲಿ ಬಿಗ್ ಬಾಸ್ ಚೆನ್ನಾಗಿ ನಡೀತಾ ಇದೆ, ಕಾರ್ಯಕ್ರಮ ಚೆನ್ನಾಗಿ ಆಟ ಆಡ್ತಿದ್ದಾರೆ ಎಲ್ಲರೂ ಕೂಡ. ಬಟ್ ಇದರಲ್ಲಿ ವಿನ್ ಆಗಬೇಕಾಗಿರೋದು ಗಿಲ್ಲಿನೇ. ಯಾಕೆ ಅಂದರೆ ಅವ್ನು ಬಡವ್ರ ಮನೆ ಹುಡುಗ, ರೈತರು ಹುಡುಗ, ಅವ್ನಿಗೆ ಯಾರಿಗೂ ಹರ್ಟ್ ಮಾಡಿಲ್ಲ. ಹಂಗಾಗಿ ಅವನೇ ಗೆಲ್ಲಬೇಕು ಅಂತ ನಮ್ಮ ಆಸೆ. ಈಗ ಟಾಪ್ 5ರಲ್ಲಿ ಯಾರ್ಯಾರು ಬರ್ಬೋದು ಅಂತ ಅನಿಸ್ತಾ ನಿಮ್ಮ ಮನಸ್ಸಿಗೆ? ಟಾಪ್ 5 ಅಲ್ಲ, ಟಾಪ್ 5ಅಲ್ಲಿ ಗಿಲ್ಲಿನೇ ಫಸ್ಟು, ಸೆಕೆಂಡು ರಕ್ಷಿತಾ ಬರ್ಬೋದು, ಥರ್ಡು ಅಶ್ವಿನಿ ಗೌಡ ಬರ್ಬೋದು, ಫೋರ್ತು ಧನುಷ್ ಬರ್ಬೋದು, ಕಾವ್ಯ ಬರ್ಬೋದು ಅಷ್ಟೇ. ಆಮೇಲೆ ಲಾಸ್ಟ್ ಫೈನಲ್ ಕಿಚ್ಚ ಸುದೀಪ್ ಜೊತೆ ಅಕ್ಕಪಕ್ಕ ನಿಲ್ಲುವ ಇಬ್ರು ಯಾರಾಗಿರ್ಬೋದು? ಇಬ್ಬರು ನನಗಂತೂ ಅಶ್ವಿನಿ ಗೌಡ ಬಗ್ಗೆ ಇಷ್ಟ ಇಲ್ಲ, ಅವ್ರು ವಿನ್ ಆಗಬೇಕು ಅಂತ ಆಸೆನೂ ನನಗಿಲ್ಲ. ಬಟ್ ಅಕ್ಕಪಕ್ಕ ಗಿಲ್ಲಿ ಫಸ್ಟು, ಅಶ್ವಿನಿ ಗೌಡ ನಿಲ್ಬೋದು. ನಿಮ್ಮ ಹೆಸರು ಮೇಡಮ್? ನನ್ನ ಆಸೆ ಗಿಲ್ಲಿನೇ ವಿನ್ ಆಗಬೇಕು. ಕರ್ನಾಟಕ, ನನ್ನ ಹೆಸರು ರತ್ನ ಅಂತೇಳಿ, ಕರ್ನಾಟಕ ಜನತೆನೇ ಇಷ್ಟಪಡ್ತಿರೋದು ಗಿಲ್ಲಿನ, ಬಡವ್ರ ಮನೆ ಹುಡುಗ ಅಂತೇಳಿ. ಬಟ್ ಅವ್ನು ಯಾರ ಕೈಲಿ ಅವನ ಬಗ್ಗೆ ಯಾವುದು ಬ್ಯಾಡ್ ನ್ಯೂಸ್ ಇದಿಲ್ಲ. ಅವ್ನು ಎಲ್ಲರ ಜೊತೆ ಚೆನ್ನಾಗಿ ಆಟ ಆಡ್ತಿದ್ದಾನೆ. ಅವನೇ ವಿನ್ ಆಗೋದು, ಅದರಲ್ಲಿ ಬೇರೆ ಮಾತೇ ಇಲ್ಲ. 100% ಅವನೇ ವಿನ್ ಆಗೋದು.